ಫ್ರೆಂಡ್ಸ್, ಜಾವಾಸ್ಕ್ರಿಪ್ಟ್ ಕಲಿಯೋಣ ಟ್ಯುಟೋರಿಯಲ್ನ ಈ ವಿಡಿಯೋದಲ್ಲಿ ನಾವು ಯೂಸರಿಂದ ಯಾವ ರೀತಿ ಇನ್ಪುಟ್ ತಗೊಳ್ಳೋದು ಮತ್ತೆ ಡೈನಮಿಕ್ ವೇರಿಯೇಬಲ್ಸ್ ಅಂದ್ರೆ ಏನು ಅಂತ ಕಲಿಯೋಣ ಬನ್ನಿ. JavaScript is dynamically typed language. ನಾನು ಮೊದಲೇ ಇಂಟ್ರೊಡಕ್ಷನ್ ಕೊಟ್ಟ ಹಾಗೆ ಜಾವಾಸ್ಕ್ರಿಪ್ಟ್ ಅಂದ್ರೆ ಏನು, ಡೈನಮಿಕಲಿ ಟೈಪ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅಂದ್ರೆ ನಾವು ವ್ಯಾಲ್ಯೂಸ್ನ ಡೈನಮಿಕ್ ಆಗಿ ಅಸೈನ್ ಮಾಡಬಹುದು. ಯೂಸರ್ಗೆ ನಾವು ವ್ಯಾಲ್ಯೂಸ್ ಕೊಡೋದಕ್ಕೆ ಪ್ರಾಂಪ್ಟ್ ಮಾಡೋದಕ್ಕೆ ವಿಂಡೋ ಡಾಟ್ ಪ್ರಾಂಪ್ಟ್ ಅನ್ನೋ ಒಂದು ಫಂಕ್ಷನ್ನ ಉಪಯೋಗಿಸ್ಬೋದು. ಇದ್ಯಾವ ರೀತಿ ಅಂತ ಒಂದು ಎಕ್ಸಾಂಪಲ್ ಜೊತೆಗೆ ನೋಡೋಣ. ಇಲ್ಲಿ ನಾನು ಕೋಡ್ ಪೆನ್ ಎಡಿಟರ್ ಅಲ್ಲಿ ಒಂದು ಸ್ಯಾಂಪಲ್ HTML ಟೆಂಪ್ಲೇಟ್ ನ ಬರೆದಿದ್ದೀನಿ. ಈಗ ನಾನು ವಿಂಡೋ ಡಾಟ್ ಪ್ರಾಂಪ್ಟ್ ಉಪಯೋಗಿಸ್ಕೊಂಡು ಯೂಸರ್ಗೆ ಪ್ರಾಂಪ್ಟ್ ಕೊಡಬೇಕು. ಸೊ ವಿಂಡೋ ಡಾಟ್ ಪ್ರಾಂಪ್ಟ್, ಇಲ್ಲಿ ನಾನು ಮೆಸೇಜ್ ಕೊಡ್ಬೋದು. ಸೊ ಎಂಟರ್ ಯುವರ್ ನೇಮ್. ಈಗ ಯೂಸರ್ ಏನ್ ಎಂಟರ್ ಮಾಡ್ತಾರೋ ಅದನ್ನ ನಾನೊಂದು ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ಕೊಬಹುದು. ಸೊ ಲೆಟ್ ನೇಮ್ ಈಕ್ವಲ್ಸ್ ವಿಂಡೋ ಡಾಟ್ ಪ್ರಾಂಪ್ಟ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಈ ವೇರಿಯಬಲ್ಗೆ ನಾನು ಡೈನಮಿಕ್ ಆಗಿ ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಪ್ರೋಗ್ರಾಮ್ ರನ್ ಆದಾಗ ಯೂಸರ್ ಏನ್ ಇನ್ಪುಟ್ ಕೊಡ್ತಾರೋ ಅದು ಇಲ್ಲಿ ಬಂದು ಅಸೈನ್ ಆಗತ್ತೆ. ಸೊ ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ಏನಾಗತ್ತೆ ನೋಡೋಣವಾ. ಸೊ ನಾನು ರನ್ ಒತ್ತಿದ್ದೀನಿ. ಈಗ ಎಂಟರ್ ಯುವರ್ ನೇಮ್ ಅಂತ ಬಂತು. ಇಲ್ಲಿ ನಾನು ನೇಮ್ ಎಂಟರ್ ಮಾಡಿದ್ರೆ ಓಕೆ ಅಂತ ಕೊಟ್ಟೆ. ಸೊ ಏನೂ ಆಗಲಿಲ್ಲ, ಬಟ್ ಈ ನೇಮ್ಗೆ ಅಸೈನ್ ಆಗಿದೆ. ಅದನ್ನ ನಾವು ನೋಡೋದಕ್ಕೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಡೋಣ. ಡಾಕ್ಯುಮೆಂಟ್ ಡಾಟ್ ರೈಟ್ ವೆಲ್ಕಮ್ ನೇಮ್ ಟು ಕಲಿಯೋಣ. ಅಂದ್ರೆ ನಾನು ಏನು ನೇಮ್ ಕೊಡ್ತೀನೋ ಅದನ್ನ ಈ ಸ್ಟೇಟ್ಮೆಂಟ್ ಅಲ್ಲಿ ನನಗೆ ಬರಬೇಕು. ಸೊ ಈಗ ಈ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ನನಗೆ ಮತ್ತೆ ಅದು ಪ್ರಾಂಪ್ಟ್ ಮಾಡಬೇಕು ನೇಮ್ ಕೊಡೋದಕ್ಕೆ. ಸೊ ನೋಡೋಣ ಇವಾಗ ಏನಾಗುತ್ತೆ. ಎಂಟರ್ ಯುವರ್ ನೇಮ್ ಅಂತ ಕೇಳ್ತು, ರಾಹುಲ್ ಅಂತ ಟೈಪ್ ಮಾಡಿದೆ. ಇಲ್ಲಿ ವೆಲ್ಕಮ್ ರಾಹುಲ್ ಟು ಕಲಿಯೋಣ ಅಂತ ಬರ್ತದೆ. ಈ ರೀತಿ ನೀವು ನಿಮ್ಮ ಯೂಸರ್ಗೆ ಇನ್ಪುಟ್ ಕೊಡೋದಕ್ಕೆ ಪ್ರಾಂಪ್ಟ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಲೆಟ್ ಕೋರ್ಸ್ ಈಕ್ವಲ್ಸ್ ವಿಂಡೋ ಡಾಟ್ ಪ್ರಾಂಪ್ಟ್ ಎಂಟರ್ ದ ಕೋರ್ಸ್. ಮತ್ತೆ ಈ ಕೋರ್ಸ್ನ ನಾನು ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಉಪಯೋಗಿಸ್ಕೊಂತೀನಿ. ಯು ಆರ್ ನೌ ರೆಜಿಸ್ಟರ್ಡ್ ಟು ಆ ಕೋರ್ಸ್. ಈಗ ಈ ಪ್ರೋಗ್ರಾಮ್ನ ರನ್ ಮಾಡಿ ಔಟ್ಪುಟ್ ಏನ್ ಬರುತ್ತೆ ಅಂತ ನೋಡೋಣ. ಸೊ ಈಗ ನಾನು ರನ್ ಮಾಡ್ತಾ ಇದ್ರೆ ನನಗೆ 2 ಪ್ರಾಂಪ್ಟ್ ಬರಬೇಕು. ಸೊ ಫಸ್ಟ್ ನನಗೆ ನೇಮ್ ಕೇಳಬೇಕು. ಸೊ ಇಲ್ಲಿ ನೇಮ್ ಕೇಳ್ತದೆ. ಸೊ ಅಂಕಿತಾ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಎಂಟರ್ ದ ಕೋರ್ಸ್ ಅಂತ ಕೇಳ್ತದೆ. ಸೊ ಜಾವಾ ಸ್ಕ್ರಿಪ್ಟ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ವೆಲ್ಕಮ್ ಅಂಕಿತಾ ಟು ಕಲಿಯೋಣ, ಯು ಆರ್ ನೌ ರೆಜಿಸ್ಟರ್ಡ್ ಟು ಜಾವಾ ಸ್ಕ್ರಿಪ್ಟ್ ಕೋರ್ಸ್ ಅಂತ ನನಗೆ ಬರ್ತದೆ. ಸೊ ಇಲ್ಲಿ ನಾನು ವಿಂಡೋ ಪ್ರಾಂಪ್ಟ್ ಅಲ್ಲಿ ನಾನು ಏನೇ ಯೂಸರ್ನ ಪ್ರಾಂಪ್ಟ್ ಮಾಡಿದ್ರು ಅದನ್ನ ನಾನು ಡೈನಮಿಕ್ ಆಗಿ ವೇರಿಯೇಬಲ್ಸ್ಗೆ ಅಸೈನ್ ಮಾಡಿಕೊಂಡು ಆ ವೇರಿಯೇಬಲ್ ವ್ಯಾಲ್ಯೂಸ್ನ ನನ್ನ ಪ್ರೋಗ್ರಾಮಲ್ಲಿ ನಾನು ಹೆಂಗೆ ಬೇಕೋ ಅದನ್ನ ಉಪಯೋಗಿಸ್ಕೊಬೋದು. ಇಲ್ಲಿ ನೀವು ಏಜ್ ಕ್ಯಾಲ್ಕುಲೇಷನ್ ಆ ಥರ ಎಲ್ಲಾನು ಮಾಡ್ಬೋದು. ಸೊ ನಿಮ್ಮ ಯೂಸರ್ಗೆ ನೀವು ಡೇಟ್ ಆಫ್ ಬರ್ತ್ ಎಂಟರ್ ಮಾಡೋಕ್ಕೆ ಹೇಳಿ ಆ ಡೇಟ್ ಆಫ್ ಬರ್ತ್ಗೂ ಕರೆಂಟ್ ಡೇಟ್ಗೂ ಎಷ್ಟು ಡೇಸ್ ಇದೆ ಅಂದ್ರೆ ಏಜ್ ಎಷ್ಟಿದೆ ಅಂತಾನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಈ ತರ ಸಿಂಪಲ್ ಪ್ರೋಗ್ರಾಮ್ಸ್ನ ಟ್ರೈ ಮಾಡ್ಕೊಬಹುದು. ನಾವು ಮುಂದಿನ ವಿಡಿಯೋಸ್ ಅಲ್ಲಿ ನಮ್ಮ ಫಾರ್ಮ್ ಎಲಿಮೆಂಟ್ಸ್ ಇಂದನೂ ಯೂಸರ್ ಇನ್ಪುಟ್ ಹೇಗೆ ತಗೊಳ್ಳೋದು ಅಂತ ನೋಡ್ತೀವಿ. ಇದು ಒನ್ ಆಫ್ ದ ಸಿಂಪ್ಲೆಸ್ಟ್ ವೇ ಅಂತ ಹೇಳ್ಕೊಬಹುದು. ನೀವು ನಮ್ಮ ವೆಬ್ಸೈಟ್ kaliyona.com ವಿಸಿಟ್ ಮಾಡಿದ್ರೆ ಅಲ್ಲಿ ಜಾವಾಸ್ಕ್ರಿಪ್ಟ್ ಜೊತೆಗೆ HTML ಮತ್ತೆ CSS ಕೋರ್ಸ್ಗೂ ಎನ್ರೋಲ್ ಆಗ್ಬೋದು. ಈ ಕೋರ್ಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.